ಸ್ನೇಹಿತರೆ ನೋಡಿ ಹೆಂಗಿದೆ ಗುಹೆ, ಭಯಂಕರವಾಗಿದೆ ಸ್ನೇಹಿತರೆ. ನೋಡೋಕೆ ಮಾತ್ರ ಗುಹೆ ಹೆಂಗಿದೆ ನೋಡಿ, ಫುಲ್ಲು ಹಳ್ಳ, ಮರ ಕೂಡ ಗುಹೆಯಿಂದನೇ ಬಂದಿದೆ. ಗುಹೆ ಮಾತ್ರ ನೋಡೋಕ್ಕೆ ಭಯಂಕರವಾಗಿದೆ ಸ್ನೇಹಿತರೆ. ಇದು ಹೆಂಗೆ ಆ ಕಾಲದಲ್ಲಿ ಅವ್ರು ಇದ್ರೋ ಗೊತ್ತಿಲ್ಲ. ನೋಡಿ ಹೆಂಗಿದೆ ಗುಹೆ. ಬನ್ನಿ ಆ ಕಡೆಯಿಂದ ಹೋಗಿ ಕೆಳಗಡೆ ಇಳಿಯೋಣ, ನೋಡೋಣ ಹೆಂಗಿರುತ್ತೆ ಏನು ಗುಹೆ ಅಂತ. ಬನ್ನಿ ಸ್ನೇಹಿತರೆ ಹೋಗೋಣ. ಸ್ನೇಹಿತರೆ ಇದು ಏನು ಈ ಗುಹೆ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಕಾಲಜ್ಞಾನ ಬರೆದಿರೋ ಜಾಗ ಇದು. ಒಳಗಡೆ ಗುಹೆ ಒಳಗಡೆ ಕೂತ್ಕೊಂಡು ಆ ಕಾಲದಲ್ಲಿ ಏನೇನು ಮುಂದೆ ನಡೆಯುತ್ತೆ ಏನು ಅಂತ ಅದು ಎಲ್ಲ ಇವಾಗ ನಡೀತಾ ಇದೆ. ಅವ್ರು ಬರೆದಿರೋದು ಎಲ್ಲ ಇವಾಗ ಎಲ್ಲ ವಿಷಯಗಳು ನಡೀತಾ ಇದೆ ಸ್ನೇಹಿತರೆ. ಗುಹೆ ಮಾತ್ರ ನೋಡ್ತಾ ನನಗೆ ತಲೆ ತಿರುಗ್ತಾ ಇತ್ತು, ಯಾಕಂದರೆ ಅಷ್ಟು ಹಳ್ಳ ಇತ್ತು ಸ್ನೇಹಿತರೆ. ಹಳ್ಳ ತುಂಬ ಅಂದರೆ ತುಂಬ ಹಳ್ಳ. ಒಳಗಡೆ ಹೋಗ್ತಾ ಇದ್ರೆ ಫುಲ್ಲು ಭಯಂಕರವಾಗಿತ್ತು. ಒಳಗಡೆ ತುಂಬ ಕಮ್ಮಿ ಜಾಗ ಇದೆ, ಒಬ್ಬರೇ ಇಳಿಯೋಕ್ಕಾಗೋದು, ಒಬ್ಬರೇ ಎಕ್ಕೋಕ್ಕಾಗೋದು ಸ್ನೇಹಿತರೆ. ಆ ಥರ ಇದೆ ಜಾಗ. ತುಂಬ ಅಂದರೆ ತುಂಬ ಅವರು ಆ ಕಾಲದಲ್ಲಿ ಹೆಂಗಿದ್ರು ಗೊತ್ತಿಲ್ಲ, ಇವಾಗೆ ನೋಡೋಕೆ ಇಷ್ಟು ಭಯಂಕರವಾಗೈತೆ. ಇಷ್ಟು ಫೆಸಿಲಿಟೀಸ್ ಎಲ್ಲ ಅವರು ಇಕ್ಕಿ ಆ ಕಾಲದಲ್ಲಿ ಅವರೆಲ್ಲ ಹೆಂಗಿರ್ತಾಯಿದ್ರು ಗೊತ್ತಿಲ್ಲ. ಬನ್ನಿ ಒಳಗಡೆ ಹೋಗೋಣ, ನೋಡೋಣ ಹೆಂಗಿರುತ್ತೆ.